ಏನೇ ಶಾಂತಕ್ಕ, ಎಲ್ಲ ಹೋಗ್ತಿದ್ಯಾ? ಏನಿಲ್ಲ ಲಕ್ಷ್ಮಮ್ಮ, ಪ್ಯಾಟೆಗೆ ಹೋಗ್ತಿದ್ದೀನಿ. ಯಾಕೆ ಒಬ್ಳೆ ಹೋಗ್ತಾ ಇದೀಯಾ? ಎಲ್ಲಿ ನಿನ್ ಸೊಸೆ? ಅದೇನ್ ಕೇಳ್ತೀಯ ಬಿಡು ಲಕ್ಷ್ಮಕ್ಕ. ತವ್ರ ಮನೆಗೆ ಹೋಗಿ 2 ವಾರ ಆಯ್ತು, ಇನ್ನೂ ಬಂದೇ ಇಲ್ಲ ಆಕೆ. ಯವಿ ಯವಿ ಯವಿ, ಏನೇ ಹೇಳ್ತೀಯಾ? 2 ವಾರ ಆಯ್ತಾ ಹೋಗಿ? ಏನೋ ಮೈ ಹುಷಾರಿಲ್ಲ ಅಂತ ಹೋಗವ್ಲೆ, ಅದಕ್ಕೆ ಇನ್ನೂ ಬಂದಿಲ್ಲ. ಅಯ್ಯೋ ಶಾಂತಕ್ಕ, ಅವನ್ನೆಲ್ಲ ನಂಬಕ್ ಹೋಗ್ಬೇಡ. ಈಗ ಎಲ್ಲ ಹುಡುಗಿರು ಅದೇ ನಾಟಕಗಳು. ಅಯ್ಯೋ ಹೌದೇನ್ರಿ ಲಕ್ಷ್ಮಕ್ಕ? ಹ್ಞೂ ಮತ್ತೆ ನನ್ನ ಸೊಸೆ ಅಲ್ವಾ, ಮನೆ ಒಳಗನೆ ಬಿತ್ಕೊಂಡು ವರ್ಷಕ್ಕೆ ಒಂದು ದೀಪಾವಳಿ ಮಾತ್ರ ತವರ ಮನೆಗೆ ಹೋಗಿ ಬರಕ್ ಬಿಡ್ತೀನಿ ಅಷ್ಟೇ. ಅಯ್ಯೋ ಹೌದಾ ಲಕ್ಷ್ಮಮ್ಮ? ಹ್ಞೂ ಶಾಂತಕ್ಕ, ಸ್ವಲ್ಪ ಸೊಸೆನ ಅದ್ದು ಬಸ್ತಲ್ಲಿಡು. ಬರ್ಲಿ ಅವಳು, ಮಾಡ್ತೀನಿ ಅವಳಿಗೆ. ಹ್ಞೂ ನೋಡ್ಕೊ. ಮತ್ತೆ ಆ ಮೂಲೆ ಮನೆ ಮಂಜಮ್ಮ ಇದ್ದಾಳಲ್ವಾ, ಅವಳ ಸೊಸೆ ತರ ಮಗನ್ ಕಟ್ಕೊಂಡು ಬೇರೆ ಮನೆಗೆ ಓಡೋಗ್ಬಿಡ್ತಾಳೆ ಅಷ್ಟೇ. ಅಯ್ಯೋ ಸರಿ ಲಕ್ಷ್ಮಮ್ಮ, ನಾನು ಪ್ಯಾಟೆಗೆ ಹೋಗ್ಬಿಟ್ಟು ಬರ್ತೀನಿ. ಈ ಲಕ್ಷ್ಮಮ್ಮ, ನಿಮ್ಗೊಂದು ವಿಷಯ ಗೊತ್ತಾ? ಯಾಕೆ, ಏನೈತೆ ಸುಬ್ಬಿ? ಅದೇ ನಮ್ಮ ಪಕ್ಕದ ಮನೆ ಸುಜಾತ ಇದ್ಲಲ್ವಾ, ಅವಳ ಸೊಸೆ ಜೊತೆ ಅದೇನೋ ನೀರಿನಲ್ಲಿ ಈಜಾಡಕ್ ಹೋಗ್ತಿದಳಂತೆ. ಯವ್ವ, ಬೇಕೇನೆ ಇವಳಿಗೆ ಈ ವಯಸ್ಸಿನಾಗ ಇಂಥ ಶೋಕಿ ಅಲ್ಲ. ಹ್ಞೂ ಅಕ್ಕ, ಬೇಕ ಇವೆಲ್ಲ. ಅವಳ ಸೊಸೆ ಸಿಟಿ ಅವಳಲ್ವಾ, ಹಂಗೆ ಅನ್ಸತ್ತೆ. ಅಲ್ಲನೆ ಸುಬ್ಬಿ, ಈ ವಯಸ್ಸಿನಲ್ಲಿ ತೆಪ್ಪಗೆ ಉಣ್ಕೊಂಡು ಮಲ್ಕೊಂಡು ಇರೋದ್ ಬಿಟ್ಟು ಯಾಕೆ ಬೇಕು ಇವಳಿಗೆ ಇಂಥ ಉಸಬರಿ ಅಲ್ಲ? ಹ್ಞೂ ಲಕ್ಷ್ಮಮ್ಮ, ಸೊಸೆ ತಾತಕ್ಕಂತೆ ಕುಣಿತವಳೆ ಆಯಮ್ಮ. ಹಾ ಮತ್ತೆ ಲಕ್ಷ್ಮಮ್ಮ, ಎಲ್ಲಿ ನಿಮ್ ಸೊಸೆ ಕಾಂತಾನೆ ಇಲ್ಲ? ಒಳಗಡೆ ಇದ್ದಾಳೆ, ಕರಿತೀನಿ ಇರು. ಸೊಸೆ ಸೊಸೆ, ಅಮ್ಮ ಸೊಸೆ, ನೋಡು ಎಷ್ಟು ಕರಿತೀನಿ ಆದ್ರೂ ಕೇಳಿಸ್ದಂಗಿದ್ದಾಳೆ. ಹೌದು ಲಕ್ಷ್ಮಮ್ಮ, ಈಗಿನ ಕಾಲದ ಹುಡುಗಿರೇ ಹಿಂಗೆ. ಹೂ ಕಣೆ ಸುಬ್ಬಿ, 3 ಹೊತ್ತು ಆ ಫೋನಲ್ಲೇ ಇರ್ತಾಳೆ. ಹೌದು ಲಕ್ಷ್ಮಮ್ಮ, ಫೋನಲ್ಲೇ ಇರ್ತಾರೆ. ದೊಡ್ಡವ್ರು ಕರೆದ್ರು ಕೇಳ್ದಂಗೆ ಇರ್ತಾರೆ. ಅತ್ತೆ ಕರೆದ್ರ? ಅತ್ತೆ ಏನೇ ಈಗ ಕೇಳಿಸ್ತಾ ನಿಂಗೆ ಕಿವಿ? ಅದು ಅತ್ತೆ, ನಾನು ಒಳಗಡೆ ಬಟ್ಟೆ ವಾಶ್ಗೆ ಹಾಕ್ತಾ ಇದ್ದೆ. ನೋಡಿ ಸುಬ್ಬಿ, ಹೆಂಗೆ ಮಲ್ಲಿ ತರ ಆಡ್ತಿದ್ದಾಳೆ ಅಂತ. ಇವಳಿಗೆ ಬಟ್ಟೆ ಒಣಗಾಗಕ್ಕೂ ಮೆಷಿನೇ ಬೇಕು. ಹೌದಮ್ಮ ಖುಷಿ, ನಿಮ್ಮತ್ತೆ ನಿನ್ನ ಎಷ್ಟು ಕರೆದ್ರು ನಿನ್ಗೇನು ಕೇಳಿಸ ಇಲ್ವಾ? ಅದು ಆಂಟಿ, ಅರ್ಧ ಬಟ್ಟೆನ ಹಾಕಿದ್ದೆ, ಸ್ವಲ್ಪ ಇತ್ತಲ್ವಾ, ಅದಕ್ಕೆ ಅದನ್ನೆಲ್ಲ ಒಂದೇ ಸತಿ ಹಾಕ್ಬಿಟ್ಟು ಹೋಗೋಣ ಅಂತ ನಿಂತೆ ಅಲ್ಲೇ. ನೋಡ ಸುಬ್ಬಿ, ಇಂತಹ ಕಾರಣ ಕೊಡಕ್ಕೆ ನನ್ನ ಸೊಸೆ ಎತ್ತಿದ ಕೈ. ಯಾಕತ್ತೆ ಎಲ್ರ ಮುಂದೆ ನನ್ನ ಆಡ್ಕೋತೀರಾ? ಏನೇ ನನಗೆ ಎದುರು ಥರ ಕೊಡ್ತಾ ಇದ್ದ? ಹೌದೌದು, ಈಗಿನ ಕಾಲದ ಸೊಸೆ ಅಂದ್ರೆ ಹೆಂಗೆ, ಅತ್ತೆಂದ್ರಿಗೆ ಮರ್ಯಾದೆನೇ ಕೊಡಲ್ಲ. ಸಾಕು ಇಲ್ಲಿ ನುಳ್ಕೊಂಡು ನಿಂತಿದ್ದು, ಒಳಗಡೆ ಅದೇನು ಕೆಲಸ ಇದೆ ಅದು ಮಾಡೋಗು. ಹ್ಞೂ ಅತ್ತೀರಿ, ಸರಿ. ಆದ್ರೂ ಲಕ್ಷ್ಮಮ್ಮ, ನೀವು ಪುಣ್ಯವಂತ್ರೆ ಬಿಡಿ, ನೀವು ಹೇಳೋದನ್ನ ಕೇಳ್ಕೊಂಡಿರೋ ಅಂತ ಸೊಸೆ ಸಿಕ್ಕಿದಾಳೆ. ಅದೇನ್ ಪುಣ್ಯನೋ ಕರ್ಮನೋ, ಏನ್ ಕೆಲಸ ಮಾಡೋದು? ಈಗ ಕೆಲಸ ಮಾಡಕ್ಕೆ ಎಲ್ಲದಕ್ಕೂ ಮೆಷಿನೇ ಐತಲ್ವಾ? ಹ್ಞೂ ಲಕ್ಷ್ಮಮ್ಮ, ಅದು ನಿಜನೇ, ಕಾಲೊಂದು ಕೈಗೊಂದು ಎಲ್ಲದಕ್ಕೂ ಮೆಷಿನ್ ಈಗ. ಏನು ಹೆಂಗಸರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಅದೇನಿಲ್ಲ ರಾಮಪ್ಪ, ಹಂಗೆ ಕಷ್ಟ ಸುಖ ಮಾತಾಡಕತ್ತೀವಿ. ಏನ್ ಲಕ್ಷ್ಮಮ್ಮ, ಏನ್ ಕಷ್ಟ ಹೇಳು ನಿನಗೆ? ಗಂಡ ಮಗ ದುಡಿತಾರೆ, ಚಿನ್ನದಂತ ಸೊಸೆ ಸಿಕ್ಕವ್ಲೆ, ಇನ್ನೇನ್ ಕಷ್ಟ ಹೇಳು? ಆದ್ರೂ ಇರ್ತದಲ್ಲಪ್ಪ, ಈಗ ಎಷ್ಟು ದುಡಿದ್ರು ಅಷ್ಟೇ ಅಲ್ವಾ? ಮತ್ತೆ ರಾಮಪ್ಪ ಅವರೇ, ನೀವು ಎಲ್ಲಿಂದ ಬರ್ತಾ ಇದ್ದೀರಿ? ಎಲ್ಲಿಗೆ ಹೋಗಿದ್ರಿ ಇವತ್ತು? ನನ್ನ ದೊಡ್ಡ ಮಗಳನ್ನ ನೋಡ್ಕೊಂಡು ಬರಕ್ಕೆ ಅವಳ ಅತ್ತೆ ಮನೆಗಿದ್ದೆ ಸುಬ್ಬಿ. ಹೌದಾ ರಾಮಪ್ಪ? ಮತ್ತೆ ಮಗಳನ್ನ ನೋಡ್ಕೊತಾನೆ ಅಲಿಯಾ? ಚೆನ್ನಾಗಿ ನೋಡ್ಕೊತಾನ? ಅದೇನ್ ನೋಡ್ಕೊತಾನೋ, ಸರಿಯಾಗಿ ಕೆಲ್ಸಕ್ಕೆ ಹೋಗಲ್ಲಂತೆ. ಅಯ್ಯೋ ಹೌದಾ? ಮತ್ತೆ ಮನೆ ಹೆಂಗ್ ನಡೆಯುತ್ತಂತೆ? ಅದೇ ಬೀಗರಿಗೆ ಹೊಲ ಗದ್ದೆ ಇದೆ ಅಲ್ವಾ, ಅದರಿಂದ ಬಂದ ದುಡ್ಡಿಂದನೇ ಮನೆ ನಡೆಯುತ್ತೆ ಅಷ್ಟೇ. ಅಯ್ಯೋ ರಾಮಪ್ಪ, ಮದುವೆ ಮಾಡುವಾಗ ನೋಡ್ಕೊಂಡು ಮದುವೆ ಮಾಡಕ್ಕಾಗಿಲ್ವಾ ನಿನ್ಗೆ? ಇರ್ಲಿ ಬಿಡಿ ಲಕ್ಷ್ಮಮ್ಮ, ಈಗ ಏನು ಪ್ರಯೋಜನ ಇಲ್ಲ. ಅದು ನಿಜನೇ. ಆಯ್ತು, ಸರಿ, ನೀವು ಮಾತಾಡಿ, ನಾನು ಹೋಗ್ತೀನಿ ಮನೆ ಕಡೆಗೆ. ಸರಿ ಲಕ್ಷ್ಮಮ್ಮ, ನಾನು ಹೋಗ್ತೀನಿ, ಕತ್ಲಾಗ್ತಾ ಬಂತು. ಸರಿ ಸುಬ್ಬಿ, ನಾಳೆ ಸಿಗೋಣ.